ನಮಸ್ಕಾರ, ನಾವು ಅರುಣಾಚಲೇಶ್ವರಕ್ಕೆ ಹೋಗ್ತಾ ಇದೀವಿ. ನೋಡಿ, ಈ ತರ ಮಾಡ್ಬೇಕಂತ ಹೇಳಿದ್ರೆ ಬ್ಲಾಗು ಇಲ್ಲ ನೋಡ ಚಿಕನ್ ಆಡಲ್ಲೇ ಅಂಕಲ್ ಹತ್ರ ಪಾಪ ನಮ್ ಲಡ್ಡುದಷ್ಟು ಕಾಟ ಕೊಡ್ತ. ಅಪ್ಪ ಎತ್ಕೋ, ಅಪ್ಪ ಎತ್ಕೋ. ಇವಾಗ ದರ್ಶನ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆ ದರ್ಶನಕ್ಕೆ ಆಟೋದಲ್ಲಿ ಹೋಯ್ತಾ ಇದೀವಿ. ಹಲೋ, ವೆಲ್ಕಮ್ ಬ್ಯಾಕ್ ಐಶುಬದು ಯೂಟ್ಯೂಬ್ ಚಾನಲ್. ಹಾಯ್, ಹಲೋ, ನಮಸ್ಕಾರ. ನಾನು ಮಂಜುನಾಥ್ ಶೃಂಗೇರಿ. ನಾವು ಇವತ್ತು ಬೆಂಗಳೂರಿಂದ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ. ಅರುಣಾಚಲೇಶ್ವರ ದೇವಸ್ಥಾನ ಬ್ಯೂಟಿಫುಲ್ ಆಗಿದೆ. ಅರುಣಾಚಲ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಡಿ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಸೊ ನಾವು ಎಲ್ಲರೂ ಫ್ಯಾಮಿಲಿ ಎಲ್ಲ ಅರುಣಾಚಲೇಶ್ವರ ಹೋಗ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಐಶು. ಲಡ್ಡುನ ಜಾಯ್ನ್ ಆಯ್ತಾನೆ ಲಡ್ಡು. ನಮ್ಮ ಅಂಕಲ್ ಒಳ್ಳೆ ವೇದಿಕೆ ಮೇಲೆ ಮಾತಾಡ್ತಾರಲ್ಲ ಹಂಗ ಮಾತಾಡ್ತಾರೆ. ಹಾಯ್, ಹಲೋ, ನಮಸ್ಕಾರ. ನಾವು ಅರುಣಾಚಲೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಈ ತರ ಮಾಡ್ಬೇಕಂತ ಹೇಳಿದ್ರೆ ಬ್ಲಾಗು ಹೌದು, ಹಂಗೆ ಮಾಡ್ಬೇಕು ಅಂಕಲ್. ಮಧ್ಯದಲ್ಲಿ ನಾವೆಲ್ಲ ಒಳ್ಳೆ ಹೋಟೆಲ್ ನಿಲ್ಸಿದ್ದೀವಿ. ಒಳ್ಳೆ ಚೆನ್ನಾಗಿತ್ತು, ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಮುಂದಿನ ವಿಡಿಯೋಗಾಗಿ ಮತ್ತೆ ಕಾಯ್ತಾ ಇದ್ದೀವಿ, ಮತ್ತೆ ಅಪ್ಲೋಡ್ ಮಾಡಿ. ಮುಂದಿನ ವಿಡಿಯೋ ಅಲ್ಲ, ಜಸ್ಟ್ ಲೆಂತಿ ವಿಡಿಯೋ. ಇಲ್ಲ ನೋಡ ಚಿಕನ್ ಆಡಲ್ಲೇ ಅಂಕಲ್ ಹತ್ರ. ಸ್ಪೀಡ್ ನೋಡ್ಲೆ. ತುಂಬಾನೇ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವು ಒಂದು ರೌಂಡ್ ನಿದ್ದೆ ಮಾಡಿ ಮಲಗಿ ಅದಾದಮೇಲೆ ಟೀನ ಕುಡಿಯೋಷ್ಟೊತ್ತಿಗೆ ನಾವು ನನ್ನ ಡ್ರೀಮ್ ಆದಂತಹ ತಿರುವಣ್ಣಾಮಲೈಗೆ ಬಂದ್ವಿ. ನನಗಂತೂ ಆ ಬೆಟ್ಟನ ನೋಡ್ತಾರೆ ನಾನು ಎಷ್ಟೋ ದಿನದಿಂದ ಅನ್ಕೋತಾ ಇದ್ದೆ ಇಲ್ಲಿಗೆ ಹೋಗಬೇಕು ಅಂತ. ಬಟ್ ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದೇನೋ ಒಂಥರ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ಫೀಲಿಂಗ್ ಆಗ್ತಾಯಿತ್ತು. ನಾವು ಒಂದು 6 ಜನ ಏನೋ ಹೋಗಿದ್ವಿ. ಸೊ ನನಗೆ ಗೊತ್ತಿಲ್ಲ ಫಸ್ಟಿಗೆ ಫಸ್ಟಿಗೆ ವ್ಲಾಗ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಲ್ಲ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಒಂಥರ ಅನ್ನಿಸ್ತಿತ್ತು. ಸೊ ಫೈನಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ನಾವು ಏನೇನು ಮಾಡಿದ್ವಿ, ಎಲ್ಲಿ ಹೋದ್ವಿ ಅಂತ. ಫೈನಲಿ ದೇವಸ್ಥಾನದ ಒಳಗಡೆ ಬಂದ್ವಿ. ಇನ್ನು ದೇವಸ್ಥಾನದ ಒಳಗೆ ಹೋಗಿಲ್ಲ, ಆಗಲೇ ನಂಗೆ ಈ ಲೆವೆಲ್ಗೆ ಬೇವ್ರು ಕಿತ್ಕೊಂಡಿದ್ದೈತೆ. ಎಷ್ಟಾಗುತ್ತೋ ಅಷ್ಟನ್ನ ತೋರಿಸ್ತೀನಿ. ಒಳಗೆಲ್ಲ ಮೇ ಬಿ ವಿಡಿಯೋ ಇಲ್ಲ ಅನಿಸುತ್ತೆ. ಯಾವುದಾದ್ರೂ ಅಲ್ಲೋ ಇದ್ದರೆ ಅದನ್ನು ತೋರಿಸ್ತೀನಿ, ಯಾವ್ಯಾವುದನ್ನ ಹೆಂಗೆ ನೋಡಿದ್ವಿ ಅಂತ. ಲಡ್ಡು ಹಾಗೇನೋ ಸ್ಟಾರ್ಟ್ ಮಾಡಿಬಿಟ್ಟೆ. ದರ್ಶನ ಮುಗಿಸ್ಕೊಂಡು ಮತ್ತೆ ಎಷ್ಟೊತ್ತಾಯ್ತಮ್ಮ? 2 ಅವರ್ ಆಯಿತು. ನಾರ್ಮಲ್ ಡೇಸ್ ಇದು ನಾರ್ಮಲ್ ಡೇಸ್. ಏನಾರು ಹುಣ್ಣಿಮೆ ದಿನ ಬಂದ್ಬಿಟ್ರಂತೂ ನಿಜವಾಗ್ಲೂ ಸಖತ್ತು ರಶ್ ಇರುತ್ತೆ. ಇದು ಮೇ ಬಿ ಇವತ್ತಿನ ಸ್ಪೆಷಲ್ ಏನೋ ಅಂತ ಹೇಳಿದ್ರು, ಅದಕ್ಕೆ ಎಷ್ಟು ರಶ್ ಐತೆ ನಿಜವಾಗ್ಲೂ. ಸ್ವಲ್ಪ 2-3 ಅವರ್ ವೆಯ್ಟ್ ಮಾಡಿದ್ದೀವಿ. ಇವಾಗ ಎಷ್ಟು ಗಂಟೆ ಟೈಮ್? ಈಗ 1:15 ಟೈಮ್. ಯಪ್ಪ ಸಾಕಾಯ್ತು ದರ್ಶನ ಮುಗಿಸಿ ಬರೋಷ್ಟೊತ್ತಿಗೆ. ಅದರಲ್ಲಿ ಪಾಪ ನಮ್ಮ ಲಡ್ಡುದಷ್ಟು ಕಾಟ ಕೊಡ್ತಾರೆ. ಅಪ್ಪ ಎತ್ಕೋ, ಅಪ್ಪ ಎತ್ಕೋ. ಅಯ್ಯೋ ರಾಮ, ಹೋಗ್ಬಿಟ್ಟು ಸುಸ್ತಾಗ್ತದೆ. ಊಟ ಮಾಡಿ ಗಿರಿ ಪ್ರದಕ್ಷಿಣೆ ಐತೆ, ಅದನ್ನ ಮಾಡಬೇಕು. ಇವಾಗ ದರ್ಶನ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆ ದರ್ಶನಕ್ಕೆ ಆಟೋದಲ್ಲಿ ಹೋಯ್ತಾ ಇದ್ದೀವಿ. ನಡ್ಕೊಂಡು ಹೋಗಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಆಟೋದಲ್ಲೇ ಗಿರಿ ಪ್ರದರ್ಶನ ಮಾಡ್ತೀನಿ. ನೀವ್ಯಾರು ಬಂದರೆ ನಡ್ಕೊಂಡೇ ಹೋಗಿ, ಅಂದರೆ ನಡ್ಕೊಂಡು ಗಿರಿ ಪ್ರದರ್ಶನ ಮಾಡಿದ್ರೆ ಇದರಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈ ಆಟೋದಲ್ಲಿ ನಾವು ಹೋಗ್ತಾ ಇರೋದು, ಫುಲ್ ತೋರಿಸ್ತೀವಿ. ನಾನಿರೋ ಸಿಚುವೇಶನಲ್ಲಿ ನಾನು ವಾಕಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇನೆ ಯಾವ ರಾಶಿಗೆ ಯಾವ ಲಿಂಗ ಬರುತ್ತೆ ಅಂತ ಹೇಳ್ತೀನಿ. ಮೇಷ ರಾಶಿಗೆ ನೈಋತ್ಯ ಲಿಂಗ, ರಿಷಿಭ ರಾಶಿಗೆ ಇಂದಿರಾ ಲಿಂಗ, ಮಿಥುನ ರಾಶಿಗೆ ಈಶಾನ್ಯ ಲಿಂಗ ಬರುತ್ತೆ, ಕರ್ಕಟ ರಾಶಿಗೆ ವಾಯುಲಿಂಗ ಬರುತ್ತೆ, ಸಿಂಹ ರಾಶಿಗೆ ಅಗ್ನಿಲಿಂಗ ಬರುತ್ತೆ, ಕನ್ಯಾ ರಾಶಿಗೆ ಈಶಾನ್ಯ ಲಿಂಗ ಬರುತ್ತೆ, ತುಲಾ ರಾಶಿಗೆ ಇಂದಿರಾ ಲಿಂಗ ಬರುತ್ತೆ, ವೃಶ್ಚಿಕ ರಾಶಿಗೆ ಯಮಲಿಂಗ ಬರುತ್ತೆ, ಧನುಷ್ಗೆ ಕುಬೇರ ಲಿಂಗ ಬರುತ್ತೆ, ಮಕರಾಗೆ ವರುಣ ಲಿಂಗ ಬರುತ್ತೆ, ಕುಂಭಗೆ ವರುಣ ಲಿಂಗನೇ ಬರುತ್ತೆ, ಮೀನಾಗೆ ಕುಬೇರ ಲಿಂಗ ಬರುತ್ತೆ. ಸೊ ನನಗಂತೂ ಎಲ್ಲ ಲಿಂಗನೂ ನೋಡಿ ತುಂಬಾ ಖುಷಿ ಆಯಿತು. ಹಾಗೆಯೇ ಇದು ಪಾಪನಾಶಂ ಅಂತ. ಇದು ನಾವು ಏನೇ ತಪ್ಪು ಮಾಡಿದರೂ ಇದರಲ್ಲಿ ದೊಡ್ಡ ಜಾಗದಿಂದ ಚಿಕ್ಕ ಜಾಗದಿಂದ ನುಸುಳಿ ಬಂದರೆ ಸೊ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ. ಸೊ ನಾನು ಕೂಡ ಮಾಡಿದೆ, ತುಂಬಾ ಖುಷಿ ಆಯಿತು. ಹಾಗೆಯೇ ಫೈನಲ್ ಆಗಿ ನಾವು ಊಟ ಮಾಡ್ಕೊಂಡು ಹೊರಟಿದ್ದೆ ಮನೆಗೆ. ತುಂಬಾ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟೇ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.